ಹುಚ್ಚು ನಾಯಿ ತರ ಸತ್ತೋಗ್ತೀಯ. ಏನಂದೆ? ಕುವೈಟ್ನಲ್ಲಿ ರೂಮ್ ಬಾಯ್ಗೆ $500 ಕೊಟ್ಟ್ಯಾ? ಬಕ್ರಾ, ಕುವೈಟ್ನಲ್ಲಿ ಚಲಾವಣೆಯಲ್ಲಿರೋದು ಡಾಲರ್ ಅಲ್ಲ ಕಣ, ದಿನಾರ್. ತಿಳ್ಕೊ. ಆಮೇಲೆ ಇನ್ನೇನು ಅವಳಿಗಿರೋ ಪ್ರಾಬ್ಲಮ್ಸ್ನಲ್ಲ ಅವಳ ಹತ್ರ ಹೇಳಿಬಿಟ್ಟೆ. ಆದರೆ ಈ ರೋಜಿನ ಮಾತ್ರ ಬಿಡೋಕ್ಕಾಗಲ್ಲ ಅಂತನೂ ಅವಳ ಹತ್ರ ಸ್ಪಷ್ಟವಾಗಿ ಹೇಳಿಬಿಟ್ಟೆ. ಪಾಪ ನಿಮ್ಮ ಹೆಂಡತಿಗೆ ಬೇಜಾರಾಯ್ತೇನೋ. ಅಯ್ಯ, ನೀನು ಅವಳು ಚೆನ್ನಾಗಿ ಹೇಳ್ತೀಯಲ್ಲ, ಅವಳಿಗೆ ಬೇಜಾರಾಗುತ್ತೆ ಅಂತ ನಾನು ಸನ್ಯಾಸಿ ಹತ್ರ ಬಾಳಕ್ಕಾಗತ್ತಾ? ಹಾಗಲ್ಲ ಸೂರಿ, ಗಂಡ ಬೇರೆಯವ್ರ ಸಹವಾಸ ಮಾಡ್ತಾ ಇದ್ದಾನೆ ಅಂತ ಗೊತ್ತಾದರೆ ಕೆಲವು ಹೆಂಗಸರು ಹೊಟ್ಟೆ ಉರ್ಕೋತಾರೆ, ಅದಕ್ಕೆ ಕೇಳಿದೆ. ಹೌದು, ನನ್ನ ಹೆಂಡತಿನೂ ಆ ಸಾಲಿಗೆ ಸೇರಿದವಳೆ. ನೀನು ಅವಳ ಪಾಲಿಗೆ ಬೀಳದೇ ಇರ್ಬೋದು, ನನ್ನ ಪಾಲಿಗೆ ಅಲ್ವಲ್ಲ. ನೀನು ಯಾವತ್ತಿದ್ರು ನನ್ನವಳಿ ಚಿನ್ನ. ಏನಿಲ್ಲ, ಬರೀ ಬಾಯಿ ಮಾತಿಗೆ ನನ್ನವಳು ಅಂತ ಹೇಳ್ತೀರಾ ಅಷ್ಟೆ. ಆದರೆ ನಿಜವಾಗ್ಲೂ ನಿಮ್ಮ ಪ್ರೀತಿ, ನಿಮ್ಮ ಹೆಸರು, ನಿಮ್ಮ ಐಶ್ವರ್ಯ ಎಲ್ಲ ನಿಮ್ಮ ಹೆಂಡತಿಗೆ ತಾನೇ ಸೇರತ್ತೆ. ಅಯ್ಯೋ ಹುಚ್ಚಿ, ನಿನಗ್ಯಾಕೆ ಬಂತು ಈ ಅನುಮಾನ? ನನ್ನ ಪ್ರೀತಿ ಅಷ್ಟೇ ಅಲ್ಲ ಕಣೆ, ನನ್ನ ಸರ್ವಸ್ವನು ನಿನಗೆ ಸೇರಿದ್ದು. ನಾನು ಮೆಚ್ಚಕ್ಕೆ ಅಂತ ಹಾಗೆ ಹೇಳ್ತೀರಾ ಅಷ್ಟೆ. ಆದರೆ ಮನೆಗೆ ಹೋದ್ಮೇಲೆ ನಿಮ್ಮ ಹೆಂಡತಿ ಹತ್ರನೂ ಅದೇ ಡೈಲಾಗ್ ಹೇಳ್ತೀರಾ. ಖಂಡಿತ ಇಲ್ಲ ರೋಸ್, ನೀನು ನನ್ನ ದೇವತೆ ಕಣೆ, ಅದಕ್ಕೆ ನಾನು ಹೀಗೆಲ್ಲ ಮಾತಾಡೋದು. ಆದರೆ ನನ್ನ ಹೆಂಡತಿದ್ದಾಳಲ್ಲ, ಎಣ್ಣೆಲಿ ಬಿದ್ದ ಸಾಸಿವೆ ಥರ ಯಾವಾಗೂ ಚಿಟಿಚಿಟ ಅಂತಿರ್ತಾಳೆ. ಅವಳ ಮುಖ ನೋಡೋಕ್ಕೂ ನನಗೆ ಅಸಹ್ಯ ಆಗುತ್ತೆ. ಸತ್ಯ ಹೇಳ ರೋಸ್, ನೀನು ಸಿಗ್ದಾಗಿಂದ ಇವತ್ತಿನವರೆಗೂ ಒಂದು ದಿನನೂ ನೇತ್ರ ಹತ್ರ ನಂಗೆ ನಗ್ತಾ ಮಾತಾಡಿಲ್ಲ. ಹೌದಾ? ಆದರೂ ಸೂರಿ, ಅವ್ರು ನಿಮ್ಮ ಹೆಂಡತಿ ಅಲ್ವಾ, ಸ್ವಲ್ಪನಾದರೂ ಸಂತೋಷ ಕೊಡಬೇಕು. ಇದೇ ನಿನಗೂ ಅವಳಿಗಿರೋ ವ್ಯತ್ಯಾಸ. ನೀನು ನೋಡಿದ್ರೆ ಅವಳಿಗೆ ಸಂತೋಷ ಕೊಡಿ ಅಂತೀಯ, ಅದೇ ನಿನ್ನ ಜೊತೆ ಸುಖವಾಗಿದೆ ರಾಕ್ಷಸಿ ಥರ ಆಡ್ತಾಳೆ. ಕ್ಷಣಕ್ಕೂ ಪ್ರಶ್ನೆ ಮೇಲೆ ಪ್ರಶ್ನೆ ಹಾಕಿ ಚಿತ್ರ ಹಿಂಸೆ ಕೊಡ್ತಾಳೆ. ಹಾಗಾದ್ರೆ ನಿಮ್ಮ ಹೆಂಡತಿಯಿಂದ ನಿಮಗೆ ಸಂತೋಷನೇ ಸಿಗ್ತಾ ಇಲ್ವಾ? ಸಂತೋಷನ? ಅವಳ ಜೊತೆ ಒಂದೊಂದು ಕ್ಷಣನೂ ನರಕ ಯಾತನೆ. ಸೂರಿ, ಹಾಗಾದ್ರೆ ಅಷ್ಟೆಲ್ಲ ಹಿಂಸೆ ಪಟ್ಕೊಂಡು ನೀವು ಯಾಕೆ ಮನೇಲಿರಬೇಕು? ನಿಮ್ಮ ಮನಸ್ಸಿಗೆ ನೋವಾದರೆ ನಂಗೆ ಎಷ್ಟು ಹರ್ಟ್ ಆಗುತ್ತೆ ಗೊತ್ತಾ? ನೋಡಿ, ನೀವು ಆ ಮನೆಯಿಂದ ಹೊರಗೆ ಬಂದ್ಬಿಡಿ. ಅದು ಅಷ್ಟೊಂದು ಸುಲಭ ಅಲ್ಲ ರೋಸ್. ನಾನು ಅಲ್ಲಿಂದ ಹೊರಗೆ ಬರೋಕ್ಕಿಂತ ಮುಂಚೆ ನೇತ್ರಗೆ ಡಿವೋರ್ಸ್ ಮಾಡಬೇಕು, ಆಮೇಲೆ ನಾನು ನಿನ್ನ ಹತ್ರ ಬಂದ್ಬಿಡ್ಬೋದು. ಆದರೆ ಅಷ್ಟೊಂದು ಆಸ್ತಿ ಕೈ ತಪ್ಪೋಗುತ್ತಲ್ಲ ಅಂತ ಹೊಟ್ಟೆ ಉರಿತಾ ಇದೆ. ಅದಕ್ಕೆ ಸ್ವಲ್ಪ ಆಸ್ತಿನ ಕೈಗೆ ಬರೋಂಗೆ ಮಾಡಿಕೊಂಡು ಆಮೇಲೆ ನಿನ್ನ ಹತ್ರ ಬರೋಣ ಅಂತ ಅನ್ಕೊತಾ ಇದ್ದೀನಿ. ಅಂದರೆ ಆಸ್ತಿಗೋಸ್ಕರ ನಾನು ನಿಮ್ಮ ಜೊತೆ ಇದ್ದೀನಾ? ದುಡ್ಡಿಗೋಸ್ಕರ ನಾನು ನಿಮ್ಮನ್ನ ಪ್ರೀತಿ ಮಾಡ್ತಾ ಇದ್ದೀನಾ? ನನ್ನ ನಿರ್ಮಲವಾದ ಪ್ರೀತಿಗೆ ಒಳ್ಳೆ ಬೆಲೆನೇ ಕೊಟ್ರಿ. ರೋಸ್, ಯಾಕೆ ಇಷ್ಟೊಂದು ಎಕ್ಸೈಟ್ ಆಗ್ತಾ ಇದೆಯಾ? ನಾನು ಹೇಳಿದ್ದು ಆಗಲ್ಲ. ಫೈನಾನ್ಷಿಯಲ್ ಸಪೋರ್ಟ್ ಇದ್ರೆ ನಮ್ಮಿಬ್ಬರು ಲೈಫ್ ಎಷ್ಟು ಜಾಯ್ಫುಲ್ ಆಗಿರುತ್ತೆ ಅಂದೆ. ನೋಡು ರೋಸ್, ನೀನೆಂಥ ನಿರ್ಮಲವಾದ ಪ್ರೀತಿ ಅಂತ ನನಗೆ ಗೊತ್ತಿಲ್ವಾ? ಪ್ರೀತಿ ಎಷ್ಟು ಮುಖ್ಯನೋ ಅಷ್ಟೇ ಹಣವೂ ಮುಖ್ಯ ತಾನೆ. ನೀನು ಯೋಚನೆ ಮಾಡು. ನಾನು ಹೇಳಿದ್ರಲ್ಲಿ ಏನಾದರೂ ತಪ್ಪಿದ್ರೆ ನಾನು ಕೆನ್ನೆಗೆ ಹೊಡೆದ್ಬಿಡು, 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 ಹೊಡಿ. ಸೂರಿ, ಹಾಗೆಲ್ಲ ಮಾಡಬೇಡಿ. ನೀವು ಹೇಳಿದ್ದೆ ಸರಿ. ನಾನು ಪ್ರೀತಿ ಆವೇಶಕ್ಕೆ ಸಿಕ್ಕಿ ಏನೇನೋ ಮಾತಾಡ್ಬಿಟ್ಟೆ. ಆದರೆ ಈಗ ಯೋಚನೆ ಮಾಡಿದ್ಮೇಲೆ ಅನ್ನಿಸ್ತಾ ಇದೆ
ನೀವು ಹೇಳಿದ್ದೆ ನಿಜ ಅಂತ. ಸರಿ, ನೀವು ಹೇಳಿದಾಗೆ ನಿಮ್ಮ ಮಾವನಿಂದ ಎಷ್ಟು ಆಸ್ತಿ ಸಾಧ್ಯನೋ ಅಷ್ಟು ವಸೂಲಿ ಮಾಡ್ಕೊಂಬಿಡಿ. ಆಮೇಲೆ ನಾವಿಬ್ಬರು ಒಂದಾಗೋಣ. ಆದರೆ ಅಲ್ಲಿವರೆಗೂ ನಿಮ್ಮ ಹೆಂಡತಿ ವಿಷಯಕ್ಕೆ ನೀವು ಬೇಜಾರು ಮಾಡ್ಕೋಬಾರ್ದು. ನಿಮ್ಮ ಹೆಂಡತಿ ಇಲ್ವೇನೋ ಅನ್ನೋ ಹಾಗೆ ಮನಸ್ಸನ್ನ ಗಟ್ಟಿ ಮಾಡ್ಕೊಂಡು ಬದುಕಬೇಕು. ಓಕೆನಾ? ಓಕೆ. पूज्याय राघवेन्द्राय नमतां कामधेनवे ಯಾಕೆ ಪದ್ಮ ಶಾಕ್ ಆಯ್ತಾ? ಇಲ್ಲ, ಇಷ್ಟು ಹತ್ರ ನಿಂತಿದ್ದೀನಲ್ಲ, ನಿನಗೆ ಶಾಖ ಆಗಿರ್ಬೇಕು ಅಲ್ಲ? ಅದು ಸರಿ, ದೇವರ ಹತ್ರ ಏನ್ ಬೇಡ್ಕೊಂಡೆ? ಹೊಸ ಗಂಡಂಗೆ ಆಯಸ್ ಕೊಡು ಅಂತನಾ, ಅಥವಾ ಹಳೆ ಗಂಡಂಗೆ ಆನಂದ ಕೊಡು ಅಂತನಾ? ನಿನ್ ಜನ್ಮಕ್ ನಾಚಿಕೆನೆ ಆಗಲ್ವಾ? ನಾಚಿಕೆ ನಂಗೆ? ಪದ್ಮ, ನಾನು ನಾಚಿಕೆ ಪಡ್ಕೊಂಡಿದ್ದಿದ್ರೆ ನೀನು ಮದುವೆಗೆ ಮುಂಚೆ ತಾಯಿ ಆಗ್ತಿರ್ಲಿಲ್ಲ ಪದ್ಮ. ನೋಡು, ದೇವರ ಸನ್ನಿಧಿ ಮುಂದೆ ಇರೋದ್ರಿಂದ ಇಷ್ಟೊತ್ತು ನಿನ್ನನ್ನು ಸಹಿಸ್ಕೊಳ್ತೀನಿ. ಇಲ್ಲ ಅಂದಿದ್ರೆ ತಪ್ಕೊಂಡ್ಬಿಡ್ತಿದ್ಯಾ? ಸುಂದರ, ಯಾಕೆ ಪದ್ಮ ಕೈ ಇಳಿಸ್ಬಿಟ್ಟೆ? ಹುಡಿ, ಈ ನಿನ್ನ ಹೂವಿನಂಥ ಕೈಗಳಿಂದ ಒಂದೇ ಒಂದು ಕಪ್ಪಾಳಕ್ಕೆ ತಿನ್ಬೇಕು ಅಂತ ನನ್ನ ಕೆನ್ನೆ ಆಸೆಯಿಂದ ಕಾಯ್ತಿದೆ. ಹೊಡಿ ಹೊಡಿ. ಯಾಕೆ ಹೇಗೆ ನನಗೆ ಗೌಡ ಬೇಕೋದ್ಯಾ? ಅದರಿಂದ ನಿನಗೇನ್ ಲಾಭ? ಇಷ್ಟು ದಿನ ನೊಂದು ಬೆಂದು ಸಾಕಾಗಿ ಈಗೊಂದು ಹೊಸ ಜೀವನಕ್ಕೆ ಕಾಲಿಟ್ಟಿದ್ದೀನಿ. ಇಷ್ಟು ದಿನ ನನ್ನ ಜೀವನದಲ್ಲಿ ನಗು ಅನ್ನೋದೇ ಮರ್ತು ಹೋಗಿತ್ತು. ಈಗ ಸ್ವಲ್ಪ ಸಂತೋಷವಾಗಿದ್ದೀನಿ. ಮತ್ತೆ ಮತ್ತೆ ಯಾಕೆ ಬಂದು ನನಗೆ ತೊಂದರೆ ಕೊಡ್ತೀಯ? ಯಾಕೆ ನನ್ನ ಕಣ್ಣ ನೀರು ಹಾಕೋ ಹಾಗೆ ಮಾಡ್ತೀಯ? ಯಾಕೆ ಅಂತ ಕೇಳ್ತಿಯಲ್ಲ ಪದ್ಮ? ಯಾಕೆ ಅಂದ್ರೆ ನಿನ್ನ ಕಣ್ಣೀರಿನ ಒಂದೊಂದು ಹನಿನೂ ಮುತ್ತು ಮುತ್ತು ಇದ್ದ ಹಾಗೆ. ನೀನ್ ನಕ್ಕಿದ್ರೂ ಮುತ್ತು ಸುರಿಯುತ್ತೆ, ಅತ್ರೂ ಮುತ್ತು ಸುರಿಯುತ್ತೆ. ನನ್ನೆದುರುಗಡೆ ನೀನು ನಗೋದು ಅಷ್ಟರಲ್ಲೇ ಇದೆ. ಅದಕ್ಕೆ ನಿನ್ನನ್ನು ಅಳಿಸ್ಬಿಟ್ಟಾದರೂ ಮುತ್ತು ಸುರಿಸೋಣ ಅನ್ನೋದು ನನ್ನ ಸಣ್ಣ ಆಸೆ. ನಿನಗೋಸ್ಕರ ಇನ್ನೊಬ್ರಿಗೆ ನೋವು ಕೊಡೋದು ಬರೀ ಸ್ವಾರ್ಥ ಅಲ್ಲ, ಕ್ರೌರ್ಯ. ನೀನು ಕರುಣೆನೇ ಹೇಳ್ದಿರೋ ಕ್ರೂರಿ ಕಟ್ಕ. ಎಸ್, ನಾನು ಕಟುಕಾನೆ. ನಿನ್ನಂಥ ಕುರಿಗಳನ್ನ ಕತ್ತರಿಸಿ ಮಾರಿ ದುಡ್ಡು ಸಂಪಾದನೆ ಮಾಡೋದೇ ನನ್ನ ಕಸುಬು. ನೀನು ಕುರಿ ಆಗಬಾರ್ದು ಅಂತ ನಿನ್ನ ಆಸೆ ಆಗಿದ್ರೆ ನಾನು ಕೇಳೋದನ್ನ ನನಗೆ ಕೊಟ್ಬಿಡು. ನಿನ್ನ ತಂಟಿಗೆ ಬರ್ತದಂಗೆ ಏನ್ ಬೇಕು ನಿನ್ಗೆ? ನನ್ನೇ ಕೇಳ್ತೀಯಲ್ಲ ಪದ್ದು? ನಾನೇನು ಅತಿ ಬುದ್ಧಿವಂತನೂ ಅಲ್ಲ, ಅತಿ ಶ್ರೀಮಂತರ ಮಗನೂ ಅಲ್ಲ, ನಾನು ತುಂಬ ಓದ್ಕೊಂಡವನೂ ಅಲ್ಲ. ಹೀಗಿರುವಾಗ ನಾನು ಬದುಕೋದು ಹೇಗೆ, ಜೀವನ ಮಾಡೋದು ಹೇಗೆ? ಮೈ ಮುರಿದು ಕೆಲಸ ಮಾಡೋಕ್ಕಂತೂ
ನಮ್ಮ ಅಪ್ಪನಾಣೆ ನನ್ನ ಕೈಲಾಗಲ್ಲ. ಇನ್ನು ಈ ನಿನ್ನ ಸುಂದರ ಬದುಕಬೇಕು ಅಂದರೆ ದುಡ್ಡು ಬೇಕೇ ಬೇಕಲ್ವಾ? ಆ ದುಡ್ಡನ್ನ ನೀನೇ ಕೊಡ್ಬೇಕಲ್ವಾ? ಈಗ ತಾನೇ ಮದುವೆ ಆಗಿದೆಯಾ ಪಾಪ, ನಿನಗ್ಯಾಕೆ ತೊಂದರೆ ಕೊಡಬೇಕು ಅಂತ ಸೀದಾ ಹೋಗಿ ನಿಮ್ಮ ಅಪ್ಪನ ಹತ್ರನೇ ಮಾತಾಡಿದೆ. ಏನಂತ ಮಾತಾಡಿದೆ? ನಿನ್ನ ಮಗಳ ತಂಟೆಗೆ ಇನ್ಯಾವತ್ತಿಗೂ ಬರಲ್ಲ, ನನ್ನ ಜೋಳಿಗೆಗೆ ದುಡ್ಡು ಹಾಕಪ್ಪ ಅಂದರೆ ಭಿಕ್ಷೆ ಹಾಕ್ಬಿಟ್ಟ ನಿಮ್ಮಪ್ಪ. ಈ ಸುಂದರ ಎಂಥವನು, ಇವನು ಲೆವೆಲ್ ಏನು, ಇವನು ಪ್ರೆಸ್ಟೀಜ್ ಏನು ಗೊತ್ತಿದ್ದೂನು ಚಿಲ್ಲರೆ 10,000 ರೂಪಾಯಿ ಕೊಡಕ್ಕೆ ಬಂದಿದ್ದಾನೆ ನಿಮ್ಮಪ್ಪ ಚಿದಂಬರ. ಏಯ್, ಅಪ್ಪನ ಬಗ್ಗೆ ಕೆಟ್ಟದಾಗ ಮಾತಾಡ್ಬೇಡ. ಹೆಸರತ್ತೆ ಯೋಗ್ಯತೆನೂ ನಿನ್ಗಿಲ್ಲ. ಆಯ್ತು ಆಯ್ತು, ನನಗೆ ಯೋಗ್ಯತೆನೇ ಇಲ್ಲ, ಬೇಡ. ಅವ್ರ ಹೆಸರು ಎತ್ತಲ್ಲ, ನಿನ್ನ ಹೆಸರು ಎತ್ತಲ್ಲ. 2 crores 2 ಕೋಟಿ ಈ ಕಡೆ ತಳ್ಳಿ ಈ ಊರ ಹೆಸರು ಎತ್ತಲ್ಲ. ಹಂಗೆ ಎಸ್ಕೇಪ್ ಆಗ್ಬಿಡ್ತೀನಿ. 2 ಕೋಟಿನ 2 ಕವಡೆನೂ ನಿನಗೆ ಸಿಗಲ್ಲ. ತಂದೆಗೆ ತಕ್ಕ ಮಗಳು. ಏಯ್, ನಿಮ್ಮಿಬ್ಬರಿಂದ ದುಡ್ಡು ಹೇಗೆ ವಸೂಲಿ ಮಾಡಬೇಕು ಅಂತ ನನಗೆ ಚೆನ್ನಾಗಿ ಗೊತ್ತು. ರಂಜು, ರಂಜು, ಹಾಯ್ ಸುಂದ್ರು, ಯಾವಾಗ ಬಂದೆ? ಹಾಯ್, ಬಂದು ತುಂಬ ಹೊತ್ತಾಯ್ತು, ನಿನಗೋಸ್ಕರನೇ ಕಾಯ್ತಾ ಇದ್ದೆ. ಹಾಗಾದ್ರೆ ಸೀದಾ ರೂಮಿಗೆ ಬರ್ಬೋದಾಗಿತ್ತಲ್ಲ. ನೀ ಕರೆದ ಮೇಲೆ ಇಲ್ಲ ಅಂತೀನ. ನೆಕ್ಸ್ಟ್ ಟೈಮ್ ಸೀದಾ ನಿನ್ನ ರೂಮ್ಗೆ ಬರ್ತೀನಿ. ಈಗ ನಿಮ್ಮದಿಗೆ ಪ್ರವಚನ ಹೋಗ್ತಾ ಇದ್ಲು, ಕೇಳ್ತಾ ಕೂತಿದ್ದೆ. ಇವ್ರು ಬಿಡಿ, ಅತ್ತೆಗೆ ತಕ್ಕ ಸೊಸೆ, ಯಾವಾಗಲೂ ಪೂಜೆ ಪುನಸ್ಕಾರ ಅಂತ ಕೂತ್ಕೊಂಡ್ಬಿಡ್ತಾರೆ. ಅಂದಾಗೆ ನಾನು ಶಾಪಿಂಗ್ ಹೋಗೋಣ ಅಂತಿದ್ದೆ, ಜೊತೆ ಯಾರನ್ನು ಕರ್ಕೊಂಡು ಹೋಗೋದು ಅನ್ಕೋತಾ ಇದ್ದೆ. ಅಷ್ಟರಲ್ಲಿ ನಾನು ಬಂದೆ, ರೈಟ್? ರಂಜು, ಇಫ್ ಯು ಡೋಂಟ್ ಮೈಂಡ್, ನಾನಿನ ಜೊತೆ ಬರಲಾ? ಖಂಡಿತ ಬರ್ಬೋದು. ನೀವು ನನ್ನ ಜೊತೆ ಬರ್ತೀನಿ ಅಂದರೆ ಐಲ್ ಬಿ ಸೋ ಹ್ಯಾಪಿ. ಲೆಟ್ಸ್ ಗೋ. ಅದಕ್ಕೆ ಬರ್ತೀನಿ, ಬನ್ನಿ ಹೋಗೋಣ. ಏನು ನೀವು ಬೇಜಾರು ಮಾಡ್ಕೊಳ್ಳಲ್ಲ ಅಂದರೆ, ಕೋಪನೂ ಮಾಡ್ಕೊಳ್ಳಲ್ಲ ಅಂದರೆ, ನಾನು ನಿಮ್ಮ ಹತ್ರ ಒಂದು ವಿಷಯ ಹೇಳಬೇಕಾಗಿತ್ತು. ಜೀವನದಲ್ಲೇ ಪೆಟ್ಟು ತಿಂದ ಅಭ್ಯಾಸ ಆಗಿರೋ ಈ ದೇಹಕ್ಕೆ ಸಿಟ್ಟು ಏನು ಅನ್ನೋದೇ ಮರ್ತೋಗ್ಬಿಟ್ಟಿದೆ ಕಣೆ. ನಾ ಬೇಜಾರು ಮಾಡ್ಕೊಳ್ಳಲ್ಲ, ಸಿಟ್ಟು ಮಾಡ್ಕೊಳ್ಳಲ್ಲ. ಹೇಳಿ. ರೀ, ನಮ್ಮ ಸಂಧ್ಯಾ ತನ್ನವ್ರನ್ನೆಲ್ಲ ದೂರ ಮಾಡಿಕೊಂಡು ನಮ್ಮ ಕೃಷ್ಣನ ಮದುವೆ ಆದ್ಲು. ನಾವು ಅವಳನ್ನ ದೂರ ಮಾಡಿಬಿಟ್ವಿ. ಈಗ ನಮ್ಮ ಕೃಷ್ಣ ಜೈಲಲ್ಲಿದ್ದಾನೆ, ಅವಳು ಒಂಟಿಯಾಗಿದ್ದಾಳೆ. ಆ ಕಡೆ ಗಂಡನ ಬಿಡಿಸೋದಕ್ಕೆ ಹೋರಾಡ್ತಾ ಇದ್ದಾಳೆ, ಈ ಕಡೆ ಯಾರು ಸಪೋರ್ಟ್ ಇಲ್ಲದೆ ಒಂಟಿಯಾಗಿ ಕೊರಗ್ತಾ ಇದ್ದಾಳೆ. ರೀ, ಅಂಥ ದ್ರೋಹಿನ ಮದುವೆ ಆದಮೇಲೆ ನೋವನ್ನು ಅನುಭವಿಸ್ಲೇಬೇಕು, ಅನುಭವಿಸ್ತಾಳೆ ಬಿಡು. ಏನ್ರಿ ಇಂಥ ಮಾತಾಡ್ತಿದ್ದೀರಾ? ಒಂಟಿ ಹೆಣ್ಣು ರಸ್ತೆಯಲ್ಲಿ ಹೋಗೋದೇ ಅಪಾಯ. ಅಂಥದ್ರಲ್ಲಿ ಗಂಡ ಜೈಲಲ್ಲಿ ಇದ್ದಾನೆ ಅಂದರೆ ಜನ ಅವಳನ್ನ ನೋಡೋ ರೀತಿ ಹೇಗಿರುತ್ತೆ ಅಂತ ನೀವೇ ಯೋಚನೆ ಮಾಡಿ. ಸ್ವಂತ ತಂದೆ, ಒಡ ಹುಟ್ಟಿದ ಅಣ್ಣ ಇಬ್ರು ಅವಳ ಮೇಲೆ ದ್ವೇಷ ಸಾಧಿಸ್ತಾ ಇದ್ದಾರೆ. ಅವಳಿಗೆ ಆಸರೆ ಆಗ್ಬೇಕಾಗಿದ್ದ ಅತ್ತೆ ಮಾವ ನಾವು ಅವಳನ್ನ ದೂರ ಇಟ್ಬಿಟ್ಟಿದ್ದೀವಿ. ಅವಳಿಗೆ ಪ್ರೀತಿ ಸಿಗ್ಬೇಕಾಗಿದ್ದ ಕಡೆ
ಬರೀ ಅವಮಾನನೇ ಸಿಗ್ತಾ ಇದೆ. ಪ್ರೀತಿಸ್ತಿದ್ದ ಗಂಡನು ಅವಳಿಂದ ದೂರ ಇದ್ದಾನೆ. ರೀ, ಸಂಧ್ಯನ ಈಗಲಾದ್ರೂ ನಾವು ಮನೆ ಕರ್ಕೊಂಡು ಬರೋಣವೇನ್ರಿ? ಸುಶಿ, ಏನ್ ಮಾತಾಡ್ತಿದ್ಯಾ ನೀನು? ನಿನ್ಗೇನಾದ್ರು ಜ್ಞಾನಗಿನ ಕೆಟ್ಟಿದ್ಯಾ? ಇದುವರೆಗೆ ನಮ್ಮನೇಲಿ ಆಗಿರೋ ದುರಂತನೇ ಸಾಕು. ಈಗ ಇನ್ನೊಂದು ದುರಂತನ ಬರಮಾಡ್ಕೊಳ್ಳೋದು ಬೇಡ. ರೀ, ಸಂಧ್ಯಾ ಈ ಮನೆಗೆ ಬಂದ್ರೆ ಅಂಥ ದುರಂತ ಏನ್ರಿ ಆಗತ್ತೆ? ಅವಳು ಪಾಪದ ಹುಡುಗಿ, ನಿಮ್ ಶತ್ರು ಮಗಳು ಅಂತ ಅವಳ ಮೇಲೆ ಅಷ್ಟೊಂದು ದ್ವೇಷ ಸಾಧಿಸೋದು ಸರಿ ಏನ್ರಿ? ಲೈ, ಬರೀ ಅವಳು ನನ್ನ ಶತ್ರು ಮಗಳು ಅನ್ನೋ ಕಾರಣದಿಂದ ನಾ ಬೇಡ ಅಂತಿಲ್ಲ ಕಣೆ. ಈಗಾಗಲೇ ನಿನ್ನ ಮಗ ಜೈಲ್ಗೆ ಹೋಗಿರೋದ್ರಿಂದ ನಮ್ಗೆ ಸಾಕಷ್ಟು ಅವಮಾನ ಆಗಿದೆ. ಅಂಥದ್ರಲ್ಲಿ ಅವನು ಹೆಂಡತಿ ಅನ್ಸ್ಕೊಂಡವಳು ಈ ಮನೆಗೆ ಬಂದು ಸೇರ್ಕೊಂಡ್ರೆ ಮುಗೀತು ಅಷ್ಟೇ. ಯಾಕೆ ಈ ರೀತಿ ಮಾತಾಡ್ತಿದ್ದೀರಾ? ಯಾಕೆ ಈ ರೀತಿ ಮಾತಾಡ್ತಿದ್ದೀನಿ ಅಂತ ಸ್ವಲ್ಪ ಅರ್ಥ ಮಾಡ್ಕೊ. ಈಗ ನಮ್ಮನೇಲಿ ವಯಸ್ಸಿಗೆ ಬಂದಿರೋ ಮಗಳಿದ್ದಾಳೆ. ಅವಳನ್ನ ಒಂದು ಒಳ್ಳೆ ಕಡೆ ಮದುವೆ ಮಾಡಿಕೊಟ್ಟು ನಮ್ಮ ಜವಾಬ್ದಾರಿ ಕಳ್ಕೊತೀವಿ ಅಂತ ನಮ್ಮ ಅಪ್ಪ ಅಮ್ಮನಿಗೆ ನಾವೇ ಮಾತು ಕೊಟ್ಬಿಟ್ಟು ಬಂದಿದ್ದೀವಿ. ಜ್ಞಾಪಕ ಇದೆಯಾ? ಅಂಥದ್ರಲ್ಲಿ ಆ ಚಂಡಾಲನ ಹೆಂಡತಿ ನಮ್ಮ ಕರ್ಕೊಂಬಂದು ಮನೆ ಒಳಗೆ ಇಟ್ಕೊಂಡ್ರೆ ನಮ್ಮ ಹುಡುಗಿ ಭವಿಷ್ಯ ಏನಾಗುತ್ತೆ ಅದನ್ನು ಯೋಚನೆ ಮಾಡಿದ್ಯಾ? ಹೆತ್ತು ತಂದೆ ತಾಯಿಗೆ ದ್ರೋಹ ಮಾಡಿ ಇಷ್ಟಪಟ್ಟವನ ಜೊತೆನೆ ಆರಾಮಾಗಿ ಬಾಳ್ತೀನಿ ಅಂತ ಹೋದವಳನ್ನ ಸ್ವಂತ ತಂದೆ ತಾಯಿನೇ ಕೇರ್ ಮಾಡದಿದ್ದಾಗ ನಾವು ಯಾಕೆ ಆ ಅನಿಷ್ಟದ ಬಗ್ಗೆ ಯೋಚನೆ ಮಾಡಬೇಕು? ನೋಡು, ಇನ್ಮೇಲೆ ಅವಳ ಬಗ್ಗೆ ಚಕರ ಎತ್ತಿ ನನ್ನ ತಲೆ ಕೆಡಿಸ್ಬೇಡ ಅಷ್ಟೇ.